ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಹೊಸ್ತಾ ಯಾರು ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನಿವತ್ತು ಮೆಂತೆಕಾಳಿನ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೆಂತೆಕಾಳಿನ ಪಲ್ಯ ಆಲ್ಮೋಸ್ಟ್ ಯಾರು ಮಾಡಲ್ಲ ಅನಿಸುತ್ತೆ, ಬಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಮೊದಲಿಗೆ 1 ಕಪ್ ಮೆಂತೆಕಾಳು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಈರುಳ್ಳಿ ಹಾಗೆ 1 ಟೊಮೆಟೊ ತೊಗೊಂಡಿದ್ದೀನಿ. 1 ಮಿಕ್ಸಿ ಜಾರಿಗೆ ಇವಾಗ ಒಂದು ಅರ್ಧ ಕೊಬ್ಬರಿ ಹಾಗೆ 4 ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಹಾಗೆ ನಂತರ ಇವಾಗ ಒಂದು ಪಾತ್ರೆಗೆ ಕಾಯಿಸಿದನ್ನ ತುಪ್ಪದಲ್ಲೇ ಮಾಡಬೇಕು. ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಕೈ ಅಂಶ ಗೊತ್ತಾಗುತ್ತೆ. ಸೊ ಅದರಿಂದ ಇದನ್ನ ತುಪ್ಪದಲ್ಲೇ ಮಾಡಬೇಕು. ಸೊ ಇವಾಗ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದು ಕಾದ ನಂತರ ಅದಕ್ಕೆ ಇವಾಗ ನಾವೊಂದು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಅಂತ ಏನು ಹಾಕ್ತಿಲ್ಲ ಗೈಸ್. ಸೊ ಹಾಗಾಗಿ ಬರೀ ಡೈರೆಕ್ಟ್ ನಾನು ಈರುಳ್ಳಿನೇ ಹಾಕ್ಕೊಳ್ತಿದ್ದೀನಿ. ಸೊ ಇವಾಗ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ನಂತರ 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಹುಳಿನಾದರೂ ಹಾಕ್ಕೊಳ್ಬೋದು ಅಥವಾ ಟೊಮೆಟೊನಾದರೂ ಹಾಕ್ಕೊಬೋದು. ನಾನು ಟೊಮೆಟೊ ಹಾಕ್ಕೊಳ್ತಿದ್ದೀನಿ, ಹುಳಿ ಟೊಮೆಟೊ ಆಗಿರೋದ್ರಿಂದ. ಸೊ 1 ಟೊಮೆಟೊ ತೊಗೊಂಡಿದ್ದೀನಿ, ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಸೊ ಇದು ಫ್ರೈ ಆದ ನಂತರ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಪದೇ ಪದೇ ಹೇಳ್ತಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ಕೊಳ್ಬಾರ್ದು. ಎಣ್ಣೆಯಿಂದ ಮಾಡಿದರೆ ಅಷ್ಟು ಟೇಸ್ಟ್ ಚೆನ್ನಾಗಾಗಲ್ಲ, ಅದನ್ನು ತುಪ್ಪದಲ್ಲೇ ಮಾಡಬೇಕು. ಸೊ ನೋಡಿ, ಇದು ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು. ನಮ್ಮ ಚಾನಲ್ ನಿನ್ನೆ ಒಂದು 5-6 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಯಾರೋ ಹೊಸ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ರುಬ್ಬಿಟ್ಕೊಂಡಿರುವಂಥ ಕೊಬ್ಬರಿ ಹಾಕ್ಕೊಳ್ತೀನಿ. ಹಾಗೆ 1 ಸ್ಪೂನ್ ಮಸಾಲ ಹಾಗೆ 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಒಂದು ಕಪ್ ನಾನು ಮೆಂತೆಕಾಳು ಎಷ್ಟು ತೊಗೊಂಡಿದ್ದೀನಿ ಆ ಕಪ್ಪಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಮಿಕ್ಸ್ ಆದ ನಂತರ ಈಗ ಮಿಕ್ಸಿ ಜಾರ್ ತೊಳ್ಕೊಂಡ್ಬಿಟ್ಟು ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಗಾಗಿ ಮಾಡ್ಕೊಳ್ತೀನಿ, ಯಾಕಂದರೆ ನನಗೆ ಅನ್ನಕ್ಕೂ ಕೂಡ ನಮ್ಮ ಮನೇಲಿ ತಿನ್ನೋದ್ರಿಂದ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ. ಸೊ ನೋಡಿ, ಮೆಂತೆಕಾಳು ಇವಾಗ ಈ ಥರ ಬೆಂದಿದೆ. ಇದೇನು 1 ವಿಷಲಲ್ಲೇ ಬೆಂದುಬಿಡುತ್ತೆ. ಸೊ ಇವಾಗ ಮೆಂತೆಕಾಳು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಬೆಲ್ಲ ಒಂಚೂರು ಜಾಸ್ತಿನೇ ಹಾಕಬೇಕು. ಸ್ವೀಟ್ ಇರುತ್ತೆ, ಕೆಲವೊಬ್ಬರು ಕಹಿ ಕೂಡ ಇಷ್ಟಪಡ್ತಾರೆ, ಇದು ಸ್ವೀಟ್ ಆಗಿರುತ್ತೆ ಸ್ವಲ್ಪ. ಸೊ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ಕುದಿ ಬಂದಮೇಲೆ ಪಲ್ಯ ರೆಡಿ ಆಗುತ್ತೆ. ನಾನು ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಗೈಸ್. ನೋಡಿ, ನಾನು ಅಕ್ಕಿ ರೊಟ್ಟಿ ಮಾಡೋ ವಿಡಿಯೋ ನಿಮಗೆ ಹಾಕಿಲ್ಲ, ಬಟ್ ಕೆಲವೊಂದು ಹಾಗೆ ಬೇಯಿಸ್ಕೊಂಡು ನಾನು ಎಷ್ಟು ರೊಟ್ಟಿ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕಂತಲೇ ಮಾಡ್ತಿಲ್ಲ. ನಾನು ಮನೆಯಲ್ಲಿ ಯಾವ ಅಡುಗೆ ಮಾಡ್ತೀನಿ ಅದನ್ನೇ ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೆ ನಾನು ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ. ನೋಡಿ, ಇಷ್ಟೊಂದು ಬೇಯಿಸ್ಕೊಂಡಿದ್ದೀನಿ. ಮತ್ತೆ ಒಂದೆರಡು ತೋರಿಸ್ತಿದ್ದೀನಿ. ನೋಡಿ, ಈ ಥರ ಅಕ್ಕಿ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರೋ ಹಾಗೆ ರೊಟ್ಟಿ ಮಾಡೋದು ಹೇಗೆ ಅಂತ ನೀವು ಕಮೆಂಟ್ ಮಾಡಿದರೆ ನಾನು ವಿಡಿಯೋ ಮಾಡ್ತೀನಿ. ದಯವಿಟ್ಟು ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ ದಯವಿಟ್ಟು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ. ನೋಡಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗಿನ್ನ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಗೈಸ್. ನಾನು ಜೋಳ ರೊಟ್ಟಿ ಮಾಡೋದು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅಕ್ಕಿ ರೊಟ್ಟಿ ದಿನ ಮಾಡಿಲ್ಲ, ನಾನು 2 ರೊಟ್ಟಿನೂ ಕೂಡ ಮಾಡ್ತೀನಿ ಗೈಸ್. ಸೊ ನೋಡಿ, ಅವಾಗ ರೊಟ್ಟಿ ಈ ಥರ ನಾನು ಕೆಲವೊಂದು ರೊಟ್ಟಿ ಒಂದು ರೊಟ್ಟಿ ಮಾತ್ರ ಇಲ್ಲದು, ಒಂದು 4-5 ರೊಟ್ಟಿ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ, ಇಷ್ಟೊಂದು ರೊಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್